ನಿಜವಾಗ್ಲೂ ನಿನ್ನಂಥ ಹುಡುಗ ಎಲ್ಲಿ ಹುಡುಕಿದ್ರೂ ಸಿಗಲ್ಲ ಕಣೋ. ಅದು ಇವ್ರಿಗೆ ಗುಂಡೇಟ್ ಬಿದ್ದಾಗಿಂದ ಮನೇಲಿರೋರೆಲ್ಲ ಬೈದಲ್ಲಿದ್ರು. ಆದರೆ ಇವತ್ತು ಇವರೆಷ್ಟು ಮಟ್ಟಿಗೆ ಆಗೋರಲ್ಲ, ಅದಕ್ಕೆ ಅಪ್ಪರೇ ಖುಷಿ ಆಯಿತು. ನೀನೇನು ಅಂತ ನಮಗ್ ಗೊತ್ತಿಲ್ವೇನೋ ಲಚ್ಚಿ? ಅದಕ್ಕೆಲ್ಲ ನೀನು ವಿವರಣೆ ಕೊಟ್ಟು ನಾವು ಅರ್ಥ ಮಾಡ್ಕೋಬೇಕಾಗಿಲ್ಲ ಲಚ್ಚಿ. ಏನಿದು ಸುಗ್ಗಿ? ಆಲ್ಮೋಸ್ಟ್ ಅವಳನ್ನ ಬೆಳೆಸಿರೋದು ಶಾಂತಮ್ಮ ಮತ್ತೆ ಅವ್ನ ಗಂಡನೇ ಅಲ್ವಾ? ಆ ಬಾಂಡಿಂಗ್ ಇದ್ದೇ ಇರುತ್ತೆ. ಬಾರೆ ಈ ಕಡೆಗೆ, ಅವ್ರಿಗಿನ್ನೂ ಹುಷಾರಿಲ್ಲ ಕಣೆ. ಗೋಪಾಲ್ ಅವ್ರಿಗೆ ಒಂದು ಸಪ್ರೇಟ್ ರೂಮ್ ಫಿಕ್ಸ್ ಮಾಡೋಣ. ಇವ್ರಿಗೇನು ಬೇಕು ಏನು ಬೇಡ ಅನ್ನೋದು ಈ ಸಿಸ್ಟ್ರು ನೋಡ್ಕೋತಾರೆ. ಗೋಪಾಲ್ ಹುಷಾರಾಗೋವರೆಗೂ ಸಿಸ್ಟ್ರು ಇಲ್ಲೇ ಇರ್ತಾರೆ. ಇವನು ನೋಡ್ಕೊಳಕ್ಕೆ ನರ್ಸನ್ ಗೊತ್ತು ಮಾಡಿದ್ರೆ ಇವನು ಇನ್ನೂ ಬಿರ್ನೆ ಹುಷಾರಾಗ್ಬಿಡ್ತಾನಲ್ಲಪ್ಪ. ಅಯ್ಯೋ ಯಜಮಾನ್ರೆ, ಅವೆಲ್ಲ ಇವನು ಬೇಡ. ಎಂಡ್ರು ಅಂತ ನಾನು ಇರೋವಾಗ ಅವ್ರನ್ನ ನಾನೇ ನೋಡ್ಕೊತೀನಲ್ಲ. ಯಾರು ಬೇಡ, ಇವ್ರನ್ನ ನಾನೇ ನೋಡ್ಕೊಂತೀನಿ. ಯಾರು ಬೇಕಾಗಿಲ್ಲ. ಇವ್ರು ಹೀಗಾಗಕ್ಕೆ ಕಾರಣ ನಾನೇ. ನನ್ನ ಗಿಲ್ಟ್ನ ನಾನು ಸರಿ ಮಾಡ್ಕೊಬೇಕು ಅಂದರೆ ಇವ್ರನ್ನ ನಾನೇ ನೋಡ್ಕೊಬೇಕು. ಅದಂಗಾಯ್ತದೆ, ಅದೇನೋ ಸರಿ ಬರಕ್ಕಿಲ್ಲ. ಆದ್ರೆ ಇವ್ರ ಈ ಸ್ಥಿತಿಗೆ ನಾನೇ ಕಾರಣ. ನಾನೇ ನೋಡ್ಕೊಬೇಕಲ್ವಾ? ವೆರಿ ಗುಡ್. ಒಬ್ಬ ಮನುಷ್ಯನ ನೋಡ್ಕೊಳ್ಳೋ ವಿಚಾರದಲ್ಲಿ ಈ ಮಟ್ಟಕ್ಕೆ ಕಾಂಪಿಟೇಷನ್ ನಡೀತಾ ಇರೋದು, ಅದರಲ್ಲೂ ಈ ಸ್ಪರ್ಧೆಯಲ್ಲಿ ನನ್ನ ಹೆಂಡತಿ ಭಾಗಿಯಾಗಿರೋದು ತುಂಬ ಸಂತೋಷದ ವಿಚಾರ. ಆದರೆ ಈ ನರ್ಸು, ಶಾಂತಮ್ಮ, ಲಚ್ಚಿ, ದೀಪಿಕಾ ನಾವೆಲ್ಲ ಸೇರಿಕೊಂಡು ಇವ್ರನ್ನ ಆದಷ್ಟು ಬೇಗ ಹುಷಾರು ಮಾಡೋಣ. ಅದಕ್ಕೆ ಇವ್ರಿಗೊಂದು ರೂಮ್ ವ್ಯವಸ್ಥೆ ಮಾಡಬೇಕು. ರೂಮ್ ಆಗ್ಲೇ ರೆಡಿ ಇದೆ ಕಣೋ, ಕ್ಲೀನ್ ಮಾಡಿಸಿಟ್ಟಿದ್ದೀನಿ. ನಡಿ ಅಲ್ಲಿಗೆ ಹೋಗೋಣ. ಇದಿನ್ನೂ ಸಂತೋಷದ ವಿಷಯ. ಥ್ಯಾಂಕ್ ಯು. ಅದಕ್ಕೆ ಹಾಂ ಬನ್ನಿ. ಕಾಲು ಹುಷಾರು, ಹುಷಾರು ಪುಟ್ಟ ಕಾಲು. ಇವನ್ ಜೀವದ ಸ್ವಿಚ್ಚು ನನ್ನ ಕೈಲೇ ಇರಬೇಕು. ಇವನ್ ಯಾವತ್ತೂ ಎಚ್ಚರನೇ ಆಗಬಾರ್ದು. ಆಗಕ್ಕೆ ನಾನು ಬಿಡೋದು ಇಲ್ಲ. ಇನ್ನೊಂದು 2 ದಿನ ಬಿಟ್ಟು ನರ್ಸು ರೀಡ್ರೆಸ್ ಮಾಡ್ತಾರೆ. ಶಾಂತಮ್ಮ, ಊಟ ತಿಂಡಿ ಎಲ್ಲ ನೀವೇ ನೋಡ್ಕೋಬೇಕು. ಮಿಕ್ಕಿದ ಕೆಲಸ ಯಾರು ಫ್ರೀ ಇರ್ತಾರೋ ಅವರೇ ಮಾಡಬೇಕು. ಸೀನಿಯರ್, ಈ ರೂಮ್ಗೆ ಒಂದು CCTV ಕ್ಯಾಮ್ರಾ ಫಿಕ್ಸ್ ಮಾಡಬೇಕು. ಪ್ರತಿ ನಿಮಿಷ ಈ ರೂಮಲ್ಲಿ ಏನೇನಾಗುತ್ತೋ ರೆಕಾರ್ಡ್ ಆಗಬೇಕು. ವಿತ್ ಸೌಂಡ್ ಇನ್ಸ್ಟ್ರೂಮೆಂಟ್ ಹಾಕಿಸ್ಬೇಕು. ಅಲ್ಲ ಸಂಗಮ್, CC ಕ್ಯಾಮ್ರಾ ಎಲ್ಲ ಯಾಕೆ? ಅದರಿಂದ ಏನಾಗುತ್ತೆ? ನರ್ಸ್ ಎಲ್ಲ ಇಲ್ಲೇ ಇರ್ತಾರಲ್ವಾ? ನೋಡ್ದಿಬೇಕಾ, ಇವರು ಒಂಥರ ಈ ಕಡೆ ಪ್ರಜ್ಞೆ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ, ಆ ಕಡೆ ಎಚ್ಚರವಾಗಿದ್ದಾರೆ ಅಂತಲೂ ಹೇಳೋಕ್ಕಾಗಲ್ಲ. ಒಂಥರ ಇನ್ ಬಿಟ್ವೀನ್ ಸ್ಟೇಟಲ್ಲಿದ್ದಾರೆ. ಈ ಸ್ಥಿತಿಲಿ ಇರಬೇಕಾದ್ರೆ ಪ್ರತಿ ಸೆಕೆಂಡು ನಾವು ಮಾನಿಟರ್ ಮಾಡಲೇಬೇಕಾಗತ್ತೆ. 24 ಗಂಟೆನೂ ಯಾರೂ ಇವ್ರ ಮುಂದೆ ಇರೋಕ್ಕಾಗಲ್ಲ. ನರ್ಸ್ ಕೂಡ ನಿದ್ದೆ ಮಾಡಬೇಕು. ಯಾರೂ ಇಲ್ದಿರೋ ಟೈಮಲ್ಲಿ ಎಚ್ಚರ ಆಗಿ ಏನಾದರೂ ಅನಾಹುತ ಮಾಡಿಕೊಂಡ್ರೆ, ಸೊ ಇದು ತುಂಬ ಡೆಲಿಕೇಟ್ ವಿಷಯ. ಯಾರೋ ಒಬ್ಬರನ್ನ ಕಾವಲಿಗಿಟ್ಟು ನಾವು ಮಾನಿಟರ್ ಮಾಡೋಕ್ಕಾಗಲ್ಲ. ಅದರಿಂದ CC ಕ್ಯಾಮ್ರಾ ವಿತ್ ವಾಯ್ಸ್ ರೆಕಾರ್ಡರ್ ಕಂಪಲ್ಸರಿಯಾಗಿ ಫಿಕ್ಸ್ ಆಗಲೇಬೇಕು. ಸರಿ ಜೂನಿಯರ್, ನಾನು ಫಿಕ್ಸ್ ಮಾಡಿಸ್ತೀನಿ. ಇನ್ನೇನು ಶಾಂತಮ್ಮ, ಇನ್ಮೇಲೆ ನಿನ್ನ ಗಂಡನ ಬಗ್ಗೆ ಯಾವುದೇ ರೀತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಇವತ್ತಿಂದ ಗೋಪಾಲ್ ಅವರು ಯಾವಾಗ ಏನೇ ಆ್ಯಕ್ಟಿವಿಟಿ ಮಾಡಿದ್ರು ಅದು ಪೂರ್ತಿ ರೆಕಾರ್ಡ್ ಆಗುತ್ತೆ. ಎಂಡ್ ಆಫ್ ದ ಡೇ ನಾನೇ ಖುದ್ದಾಗಿ ಫುಟೇಜ್ನ ಚೆಕ್ ಮಾಡಿಕೊಂಡು ಅಪ್ಡೇಟ್ ತಿಳ್ಕೊತೀನಿ. ಸೀನಿಯರ್, ನಾನು ಹೇಳಿದ್ನ ಇಮಿಡಿಯೇಟ್ ಆಗಿ ಕರ್ಸ್ ಹಾಕ್ಸ್ಬಿಡು. ಅಯ್ಯ, ನಿನ್ನ ನೆಗದ್ ಬೀಳ. ನನ್ನ ಗಂಡನ ಇಂಚಿಂಚು ಒದ್ದಾಟ್ಗಳ್ನು ರೆಕಾರ್ಡ್ ಮಾಡ್ಬಿಟ್ರೆ? ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇತ್ತಾ? ನನ್ನ ಜೈಲ್ ಸೇರ್ಸಕ್ಕೆ ಏನೇನು ಬೇಕೋ ಎಲ್ಲ ನನ್ನ ಗಂಡನೇ ಮಾಡ್ತಾ ಇದ್ದಾನೆ. ನಾನು ಏನು ಮಾಡಿ ಸಾಯ್ಲಿ? ಸರ್ ಸರ್ ರವಿ, ಹೇಳು. ಸರ್, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು ಸರ್. ಕೇಳಿ ರವಿ. ಅದು ಈಗ ನೀವು ವೀಲ್ ಚೇರಲ್ಲಿ ಕರ್ಕೊಂಡ್ಬಂದ್ರಲ್ಲ, ಅದು ಗೋಪಾಲ ತಾನೇ ಸರ್? ಹೌದು. ಯಾಕೆ? ನಿನಗೆ ಗೊತ್ತಾ ಅವನು? ಗೊತ್ತು ಸರ್.
ನಿಮ್ಮನ್ನ ನೋಡೋಕ್ಕೆ ಅಂತ ಸುಮಾರು ಸಲ ಈ ಮನೆ ಹತ್ರ ಬಂದಿದ್ದ ಸರ್ ಅವನು. ಅವಾಗೆಲ್ಲ ನಾನೇ ಅವನ್ನ ಬೈದು ಓಡಿಸ್ತಿದ್ದೆ ಸರ್. ಹೌದಾ? ಸುಮಾರು ಸಲ ನನ್ನನ್ನು ಕೇಳ್ಕೊಂಡು ಬಂದಿದ್ನಾ? ಹೌದು ಸರ್, ಈ ವಿಷಯನ ನಾನು ದೀಪಿಕೆ ಮೇಡಮ್ಗೂ ಹೇಳಿದ್ದೆ. ಅವರು ಇಂಥವ್ರನ್ನೆಲ್ಲ ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಬಿಡಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಬಿಡಲಿಲ್ಲ ಸರ್. ಹೀಗೆ ಸುಮಾರು ದಿನದಿಂದ ತಿರ್ಗಾ ಬಂದಿದ್ದಾಗ ಅವನು ಶಾಂತಮ್ಮನ ಗುರ್ತಿಡ್ದು ಮಾತಾಡಿಸ್ದ ಸರ್. ಆ ಯಪ್ಪ ಶಾಂತಮ್ಮ ಇಲ್ಲಿ ಬರಕ್ ಮುಂಚಿನಿಂದನೂ ಬರ್ತಿದ್ದ ಸರ್. ಏನು ಶಾಂತಮ್ಮ, ಏನು ನಡೀತಾ ಇದೆ ಇಲ್ಲಿ? ನೀನು ಈ ಮನೆಗೆ ಬರೋಕ್ಕಿಂತ ಮುಂಚೆನೆ ನಿನ್ನ ಗಂಡ ಇಲ್ಲಿಗೆ ಯಾಕೆ ಬಂದಿದ್ದ? ಅದು ನನ್ನನ್ನು ನೋಡ್ಬೇಕಂತ ಬಂದಿದ್ದಂತೆ. ಯಾಕೋ ಎಲ್ಲ ಕನ್ಫ್ಯೂಸ್ ಆಗ್ತಿದೆ. ಅವನು ಇಲ್ಲಿಗೆ ಬಂದದ್ದು ದಿಟ್ವೆ ಯಜಮಾನ್ರೆ. ನಮ್ಮ ಮನ್ಯಾಗೆ ಕಷ್ಟ ಇತ್ತು. ಒಂದೊತ್ತಿಗಿದ್ರೆ ಇನ್ನೊಂದೊತ್ತಿಗಿಲ್ಲ ಅಂತ ಪರಿಸ್ಥಿತಿ. ನೀವು ಯಾವುದೋ ಊರಿಗೆ ಆಡೋಳಕ್ಕೆ ಅಂತ ಬಂದಿದ್ದಾಗ ಕಷ್ಟದಲ್ಲಿರೋರ್ಗೆ ನೀವು ಸಹಾಯ ಮಾಡ್ತೀರಾ ಅಂತ ಗೊತ್ತಾಯ್ತು. ಆಗ್ಲೇ ನನ್ನ ಗಂಡಂಗೆ ನಾ ಹೋಗಿ ಕಳಿಸ್ದೆ. ನಮ್ಮ ಕಷ್ಟನೂ ಅವ್ರ ಹತ್ರ ಹೇಳ್ಕೊಂಡು ಸಹಾಯ ಕೇಳ್ಕೊಬಾ ಅಂತ. ಆದ್ರೆ ನಿಮ್ಮನ್ನ ಮಾತಾಡ್ಸಕ್ ಆಗ್ಲಿಲ್ವಂತೆ. ಅದಕ್ಕೆ ನಿಮ್ಮನ್ನ ಹುಡಿಕೊಂಡು ಮನೆ ಗಂಟ ಬಂದಿದ್ದ. ಆದ್ರೆ ಆಗ್ಲೂ ನೀವು ಮಾತಾಡಕ್ಕೆ ಸಿಗ್ಲಿಲ್ವಂತೆ. ಶಾಂತಮ್ಮ, ನಿನ್ನ ಗಂಡ ಆಮೇಲೆ ಇಲ್ಲಿಗೆ ಬಂದಿದ್ದಂತಲ್ಲ, ಅದ್ಯಾಕೆ?